ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಗೌರಿ ಗಣೇಶ ಹಬ್ಬದ ದಿನ ನಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಹೇಳಿ ಡೀಟೇಲ್ಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಸೈಡ್ ನಾವು ಹೀಗೆ ಮಾಡೋದು. ನಾವು ಪೂಜೆಗೆ ಊರಿಗೆ ಹೋಗಬೇಕು, ಹಳ್ಳಿಯಾಳ್ ಅಂತ ಅಲ್ಲಿ. ಇವಾಗ ನಾವು ಚನ್ನಗಿರಿನಲ್ಲಿ ನಮ್ಮ ಮನೆಯಲ್ಲಿ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಅಲ್ಲಿಂದ ಊರಿಗೆ ಹೋಗ್ತಾ ಇದ್ದೀವಿ. ಚನ್ನಗಿರಿಯಿಂದ ಹಳ್ಳಿಯಾಳಿಗೆ ಸುಮಾರೊಂದು 20 ಕಿಲೋಮೀಟ್ರ್ ಆಗುತ್ತೆ. ಪ್ರತಿ ವರ್ಷವೂ ನಾವು ಊರಿಗೆ ಹೋಗಿ ಪೂಜೆ ಮಾಡೋದು. ಯಾಕಂದರೆ ಅಲ್ಲಿ ನಮ್ಮ ತೋಟ ಇದೆ. ತೋಟದಲ್ಲಿ ನಾವು ನಾಗಪ್ಪ ಕೂರಿಸಿದ್ದೀವಿ. ನಾವು ಗಣೇಶ ಹಬ್ಬದ ದಿನವೇ ನಾಗಪ್ಪನಿಗೆ ಹಾಲು ಎರೆದು ಪೂಜೆ ಮಾಡಿ ಹಾಗೂ ಅಲ್ಲಿ ಗಂಗೆ ಪೂಜೆಯನ್ನು ಮಾಡಿ ಅಲ್ಲಿಂದ ವಾಪಸ್ ಮನೆಗೆ ಬರೋದು. ಫುಲ್ ಡೇ ನಾವು ಅಲ್ಲೇ ಇರ್ತೀವಿ. ಹಾಗಾಗಿ ಹೊರಟಿದ್ದೀವಿ. ಇದು ನಮ್ಮ ಹಳ್ಳಿಯಾಳ್ ಪೆನ್ನ ಸಮುದ್ರ. ದೇವಸ್ಥಾನದ ಪಕ್ಕನೇ ನಮ್ಮ ಮನೆ ಇರೋದು. ಇಲ್ಲಿ ನಮ್ಮ ಅತ್ತೆ ಮಾವರ ಅಪ್ಪ ಅಮ್ಮ ಇಲ್ಲೇ ಇದ್ದಿದ್ದು. ನಮ್ಮ ಅತ್ತೆ ಮಾವನ ಮನೆ ಇದು. ಇಲ್ಲಿ ಮನೆಗೆ ಎಲ್ಲದೂ ರೆಡಿ ಮಾಡಿಕೊಂಡು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಇಲ್ಲಿಂದ ನಾವು ತೋಟಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಬೇಕು. ಇದು ನಮ್ಮ ಮನೆ ದೇವರು ಹೊನ್ನಸತ್ತಿ ಅಂತ. ಮನೆಯಲ್ಲೆಲ್ಲ ಪೂಜೆ ಆಯಿತು. ಇಲ್ಲಿಂದ ಎಲ್ಲದನ್ನೂ ರೆಡಿ ಮಾಡಿಕೊಂಡು ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಊರಿಂದ ನಮ್ಮ ತೋಟ 1-2 ಕಿಲೋಮೀಟ್ರ್ ಆಗುತ್ತೆ. ಇದೇ ನಮ್ಮ ತೋಟ. ಇವಾಗ ಇಲ್ಲಿಂದ ನಾಗಪ್ಪನ ಕೂರಿಸಿದಾರಲ್ಲ ಅಲ್ಲಿ ಸಣ್ಣದಾಗಿ ಚಪ್ರ ಎಲ್ಲ ಹಾಕಿ ರೆಡಿ ಮಾಡಿ ನಾಗಪ್ಪನ ಕೂರಿಸಿದ್ದೀವಿ. ಇಲ್ಲಿ ಪೂಜೆ ಮಾಡಬೇಕು, ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನಾವು ಪ್ರತಿ ವರ್ಷ ಗಣೇಶ ಹಬ್ಬದ ದಿನವೇ ನಾಗಪ್ಪನಿಗೆ ಹಾಲು ಎರೆದು ಪೂಜೆ ಮಾಡೋದು. ನಾಗರ ಪಂಚಮಿ ದಿನವೂ ಮಾಡ್ತೀವಿ, ಆದರೆ ಈ ಥರ ಮಾಡಲ್ಲ. ಅಡಿಕೆ ಗಿಡಕ್ಕೆ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಪೂಜೆಗೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಅಲ್ಲಿಂದ ಗಂಗೆ ಪೂಜೆ ಮಾಡ್ಕೊಂಬರೋಣ ಅಂತ ನಮ್ಮ ಹೊಲದಲ್ಲಿರೋ ಮೋಟ್ರ್ ಹತ್ರ ಹೋಗಿ ಅಲ್ಲಿ ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಗಂಗೆ ತಂದು ಅಲ್ಲಿಟ್ಟು ಪೂಜೆ ಮಾಡೋದು ನಾವು. ನಾವು ವರ್ಷಕ್ಕೊಂದ್ಸಲ ಈ ಪೂಜೆಗೆ ಮಾತ್ರ ಊರಿಗೆ ಹೋಗಲೇಬೇಕು. ನಾವು ಊರಲ್ಲೇ ಇದ್ದು ನಮ್ಮ ಅತ್ತೆ ಮಾವ, ನಮ್ಮ ಮಾವನ ತಮ್ಮ, ಅವರ ಹೆಂಡತಿ, ಅವ್ರ ಮಕ್ಕಳು ಎಲ್ಲರೂ ನಾವು ಒಟ್ಟಿಗೆ ಸೇರಿ ಒಂದೇ ಕಡೆ ಪೂಜೆ ಮಾಡಿ ಅಡುಗೆ ಎಲ್ಲದನ್ನೂ ಮಾಡ್ಕೊಂಡು ತೊಗೊಂಡೋಗಿ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಊಟ ಮಾಡಿಕೊಂಡು ನಾವು ಬರೋದು ಪ್ರತಿ ವರ್ಷ ಕೂಡ. ಹಾಗೆ ಈ ವರ್ಷವೂ ಅದೇ ಥರನೇ ಎಲ್ಲದನ್ನೂ ರೆಡಿ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಇದೇ ನಮ್ಮ ನಾಗಪ್ಪ. ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರೂ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಅಲ್ಲೇ ನಾವು ಊಟ ತಗೊಂಡೋಗಿದ್ವಿ. ತೋಟದಲ್ಲೇ ಎಲ್ಲ ಊಟ ಮಾಡಿಕೊಂಡು ವಾಪಸ್ ಬಂದ್ವಿ. ನಮ್ಮ ಮನೆಯಲ್ಲಿ ನಾವು ಈ ಥರ ಗಣೇಶ ಚತುರ್ಥಿ ಮಾಡೋದು. ಹಾಗೆ ಊರಲ್ಲಿ ಗಣಪತಿ ಕೂರಿಸ್ತಾರೆ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.